ಮೇಡಮ್ ಬನ್ನಿ, ಬಿಸಿಲಲ್ಲಿ ಸ್ವಲ್ಪ ಯಾಕೆ ನಡ್ಕೊಂಡು ಹೋಗ್ತಾ ಇದ್ದೀರಾ? ಲಿಫ್ಟ್ ಕೊಡ್ತೀನಿ. ಹೆಂಗಾಗಿ ಹಾಟಾಗಿ ಯಾವ್ದಾದ್ರು ಹುಡುಗಿ ಬಂದ್ಬಿಟ್ರೆ ಲಿಫ್ಟ್ ಅಂತ ಬರ್ತೀರಾ? ಇದೇ ಜಾಗದಲ್ಲಿ ಯಾವ್ದಾದ್ರು ಆಂಟಿ ಬಂದಿದ್ರೆ ಲಿಫ್ಟ್ ಕೊಡ್ತಾ ಇದ್ರಾ? ಹಲೋ ಮೇಡಮ್, ನೀವು ಆಂಟಿ ಅನ್ಕೊಂಡೆ ಲಿಫ್ಟ್ ಕೊಡ್ತಾ ಇರೋದು. ಹುಡುಗಿ ಆಗಿದ್ರೆ ಯಾರು ಕೊಡ್ತಾ ಇದ್ರು? ಆಂಟಿನ ಬರ್ತಾನೆ. ನಾನ್ ನೆನಪಿಲ್ಲ ನಿಜ, ನಾನು ಕೊಡ್ಸಿರೋ ಎಣ್ಣೆ ನೆನಪಿಲ್ವಾ? ನಾನು ಕೊಡ್ಸಿರೋ ಎಣ್ಣೆ ನೆನಪಿದ್ಮೇಲೆ ನೀನು ಒಂದ್ಸಲ ಕೊಡಿಸ್ಬೋದಲ್ವಾ? ಮಮ್ಮಿ ಏನು ದಂಪಿಂಡ ಅಂತೀರಾ? ಸ್ವಲ್ಪ ಮರ್ಯಾದೆ ಕೊಡಿ. A few moments later. ತಗೊಳ್ಳಿ ಮಮ್ಮಿ. ಅಯ್ಯೋ ನನ್ನ ಮೊಸರು ಇದ್ರೆ ಆಯ್ ತಗೊಂಡ್ ಬಂದಿದ್ಯಲ್ಲೋ, ಏನಕ್ಕೂ ಲಾಯಕ್ಕಿಲ್ಲ. ಅಪ್ಪಿ ತಪ್ಪಿ ಗಂಡ ಕೊಟ್ಬಿಟ್ಟಿದ್ಯಾ. ಅದೇ ಎಣ್ಣೆ ಕೊಟ್ಟಿದ್ರೆ ಸರ್ಕಾರದವರು 200 ರೂಪಾಯಿ ದುಡ್ಡಾಗ ಕೊಟ್ಟಿರೋ. ಇದು ಯಾರು ಬರೆದ ಕಥೆಯು ನನಗ. ಏನು ಬೈ ಒನ್ ಗೆಟ್ ಒನ್ ಆಫರ್ ಇದೆಯಾ? ಟ್ರೈ ಮಾಡೋಣ. ಸರ್ ಆಚೆ ಬೋರ್ಡ್ ನೋಡಿದೆ, ಬೈ ಒನ್ ಗೆಟ್ ಒನ್ ಆಫರ್ ಇದೆ ಸರ್. ಹೌದು ಸರ್, ಬೈ ಒನ್ ಗೆಟ್ ಒನ್ ಆಫರ್ ಇದೆ. ಏನೇ ತಗೊಂಡ್ರೆ ಒಂದು ಫ್ರೀ ಸರ್. ಹೌದಾ? ಹಾಗಾದ್ರೆ ಒಂದು ಒಳ್ಳೆ ಪ್ಯಾಂಟ್ ಕೊಡಿ ಸರ್. ನೋಡಿ ಸರ್, ಈ ಪ್ಯಾಂಟ್ ತಗೊಂಡ್ರೆ ಈ ಪ್ಯಾಂಟ್ ಫ್ರೀ ಸರ್. ಹಂಗಾರೆ ಈ ಪ್ಯಾಂಟ್ ನೀವೇ ಇಟ್ಕೊಳ್ಳಿ ಸರ್, ಈ ಫ್ರೀ ಪ್ಯಾಂಟ್ ನನಗೆ ಕೊಟ್ಬಿಡಿ. ಪಾಪ ನೋಡಿ ಎಷ್ಟು ಬಡವರು. ಪಾಪ ಅಯ್ಯೋ ಪಾಪ. ಅಯ್ಯೋ ಮೇಡಮ್ ಇದೊಳ್ಳೆ ಮೇಡಮ್, ತಗೊಳ್ಳಿ ತಿನ್ನಿ ಮೇಡಮ್, ವಿಡಿಯೋ ಮಾಡ್ತೀರಾ? ಹ್ಞೂ ಮೇಡಮ್. ಯೂಟ್ಯೂಬಲ್ಲಿ ಇಡ್ತೀರಾ? ಹ್ಞೂ ಮೇಡಮ್, ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕ್ತೀವಿ. ಹಂಗಾರೆ ಇರಿ ಮೇಡಮ್. ಬಿಸಿಲು ತುಂಬ ಇದೆ, ಕಣ್ ಬಿಡಕ್ಕಾಗ್ತಾ ಇಲ್ಲ, ಸ್ವಲ್ಪ ಕನ್ನಡಕ ಕೊಡ್ತೀರಾ? ಪಾಪ ಕೊಡೆ ತಗೊಳಮ್ಮ. ತುಂಬ ಚಳಿ ಆಗ್ತಾ ಇದೆ ಮೇಡಮ್, ಸ್ವಲ್ಪ ನಿಮ್ಮ ಜಾಕೆಟ್ ಕೊಡ್ತೀರಾ? ಕಾಲು ಚುಸ್ತಿದೆ ಮೇಡಮ್, ನಿಂತ್ಕೊಳಕ್ ಆಗ್ತಾಯಿಲ್ಲ, ಸ್ವಲ್ಪ ಚಪ್ಪಲಿ ಕೊಡ್ತೀರಾ? ತಗೊಳ್ಳಿ ಮೇಡಮ್. ಅದೇನೋ ತಂದಿರಲ್ಲ, ಇವಾಗ ಕೊಡಿ ಮೇಡಮ್. ಸರ್ ಇವಾಗ ತಗೊಳ್ಳಿ ಸರ್ ವಿಡಿಯೋ ಫೋಟೋ. ಫ್ರೀಸ್ ತಗೊಂಡೆ. ಇನ್ನೊಂದು ತಗೊಳ್ಳಿ, ಇನ್ನೊಂದು. ಸರಿ ಆಯ್ತು. ಯೂಟ್ಯೂಬ್ ಒಳ್ಳೆ ಫೋಟೋಸ್ ವಿಡಿಯೋಸ್ ಎಲ್ಲ ಆಯ್ತು ಕಣ. ಕೊಡಿ ನೋಡೋಣ. ಇದು ನೀನು ಅವ್ರಿಗೆ ಭಿಕ್ಷೆ ಕೊಡ್ತಾ ಇರೋ ಥರ ಅಲ್ಲ, ಅವರೇ ನಿಂಗೆ ಭಿಕ್ಷೆ ಕೊಡ್ತಾ ಇರೋ ಥರ ಐತೆ. ಅಯ್ಯ ಒಂದ್ ಗ್ಲಾಸ್ ಹಾಲು, ಹಂಗೆ ಒಂದ್ ಎರಡು ಬೆಡ್ ಪೀಸ್ ಹಾಕೋವಾ. ಓಯ್, ನನ್ನ ಮನೆ ಕೆಲಸ ಅನ್ಕೊಂಡಿದ್ಯಾ ನೀನು? ಹೆಂಗಿದ್ರು ಸರ್ಕಾರದವ್ರು ಹೆಣ್ಮಕ್ಳಿಗೆ ಬಸ್ಸಸ್ ಫ್ರೀ ಮಾಡಿದಾರಂತೆ. ನೀನ್ ಹಿಂಗೆ ಅದೊಂದು ಇದೊಂದು ಕೆಲಸ ಹೇಳ್ತಾ ಇದ್ರೆ ಯಾವಾಗಂದ್ರೆ ಅವಾಗ ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇರ್ತೀನಿ ಅಷ್ಟೇ. ನನ್ನ ಹೆಸ್ಲವರ ಹುಡುಗಿನೇ, ನೆನ್ಪಿಟ್ಕೋ. ಈ ನನ್ನ ಮಗ ಏನ್ ಮಾಡ್ತಾವನಿಲ್ಲಿ? ಯಾಕೋ ಮಚ್ಚ ಹಾಸ್ಪಿಟ್ಲ್ ಮುಂದೆ ನಿಂತಿದ್ಯಾ? ಅಯ್ಯೋ, ನನ್ನ ಫ್ರೆಂಡ್ ವಿಷ ಕುಡ್ದ್ಬಿಟ್ಟವನ್ ಮಚ್ಚ, ಅದಕ್ಕೆ ಹಾಸ್ಪಿಟ್ಲ್ ಮುಂದೆ ನಿಂತಿದ್ದೀನಿ. ವಿಷ ಕುಡ್ದ್ಬಿಟ್ಟವನ? ಏನಕ್ಕೋ? ಅವ್ನ್ ಲವರ್ ಮೆಸೇಜ್ ಮಾಡ್ತಾ ಇಲ್ಲ ಅಂತ ವಿಷ ಕುಡ್ದ್ಬಿಟ್ಟವನ್ ಮಚ್ಚ. ಅವ್ನ್ ಲವರ್ ನೀನಾದ್ರೂ ಹೇಳೋದಲ್ವ ಮಚ್ಚ ಮೆಸೇಜ್ ಮಾಡೋಕೆ? ಮಚ್ಚ ಫೇಕ್ ಐಡಿ ನಂದೇ ಮಚ್ಚ, ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದೀನಿ, ಹೆಂಗ್ ರಿಪ್ಲೈ ಮಾಡೋದಂತಾನೆ ಗೊತ್ತಾಗ್ತಲ್ಲ ಮಚ್ಚ. ಬೇಬಿ, ನಮ್ಮ ಮನೇಲಿ ಯಾರು ಇಲ್ಲ ಗೊತ್ತಾ? ಏನು ಮನೇಲಿ ಯಾರು ಇಲ್ವಾ? ಹಂಗಾದ್ರೆ ನಿಮ್ ಮನೆ ಮುಂದೆ ಟೂಲೆಟ್ ಅಂತ ಬೋರ್ಡ್ ಹಾಕು. ಬೇಬಿ, ಅವನಿ ಮುನಿಗೆ ಎಲ್ಲೋಗೋಣ ಬೇಬಿ? ಎಲ್ಲೋ ಒಂದು ಜಾಗಕ್ಕೆ ಹೋಗೋಣ. ಇದು ಬೇಬಿ. ಸಡೆ ಎಲ್ಲೋ ಹೋಗ್ತಾ ಇದ್ಯಾ? ಹೌದು, ಸಡೆ ಅಂದ್ರೆ ಏನು ಬೇಬಿ? ಏನಪ್ಪ ಹೇಳೋದು ಇವಳಿಗೆ? ಅದು ಸಡೆ ಅಂದ್ರೆ ನಾವು ಒಳ್ಳೆ ಹುಡುಗರನ್ನ ಸಡೆ ಅಂತ ಕರಿತೀವಿ ಬೇಬಿ. ಓ ಹೌದಾ? ಹಲೋ ಹೇಳಿ ಅಪ್ಪ. ಎಲ್ಲಿದ್ಯಾ? ನಾನಾ ನಿನ್ ಸೊಸೆ ಜೊತೆಗಿದ್ದೆ ಅಪ್ಪ. ಯಾರ್ರೀ? ಮಾವನ ಕೊಡಿ. ಹಲೋ, ಹೇಗಿದ್ದೀರಾ ಮಾವ? ನಾನ್ ಚೆನ್ನಾಗಿದ್ದೇನಮ್ಮ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಮಾವ. ಮಾವ, ನಿಮ್ಮ ಮಗ ತುಂಬಾ ಸೆಡೆ ಮಾವ. ಇಂಥ ಸೆಡೆನೆ ಮದುವೆ ಆಗಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೆ ಮಾವ. ಇಂಥ ಸೆಡೆಗೆ ಜನ್ಮ ಕೊಟ್ಟಿದ್ದೀರಾ ಅಂದ್ರೆ ನೀವು ದೊಡ್ಡ ಸೆಡೆನೇ ಇರ್ಬೇಕು ಮಾವ. ಹಲೋ ಹೇಳಿ ಅಪ್ಪ. ಮಗನೇ, ನೀನೇನು ಮಾತಾಡಬೇಡ, ನನಗೆಲ್ಲ ಗೊತ್ತು. ಈಗಲೇ ನೀನು ಲವ್ ಮಾಡ್ತಾ ಇರೋ ಹುಡುಗಿನ ಕರ್ಕೊಂಡು ಮನೆಗೆ ಬಾ, ಮದುವೆ ಮಾಡಿಸ್ತೀನಿ. ಅದು ಅಪ್ಪ, ನಾನು ಲವ್ ಮಾಡ್ತಿರೋದು ಹುಡುಗಿನಲ್ಲ, ಆಂಟಿನ. ಆಂಟಿ ಆದ್ರೇನು, ಅವಳನ್ನೇ ಕರ್ಕಬಾ. ಮಚ್ಚ ಇಲ್ಲಿ ನೋಡೋ, ಇವಾಗ ಬಂದಿರೋ ಸರ್ಕಾರದವರು ಗಂಡಸರಿಗೆ ದಿನಕ್ಕೊಂದು ಫುಲ್ ಬಾಟ್ಲು ಓಲ್ಡ್ ಮಂಗ್ ಕೊಡ್ತಾರಂತೆ ಮಚ್ಚ. ಒಂದು ಸಲನಾದ್ರೂ ಇವನು ಹೇಳೋ ಕತೆ ನಿಜ ಆಗ್ಬಿಡ್ಲಿ ಅನ್ನಿಸ್ತಾ ಇದೆ. ಬ್ರೋ, ಸ್ಟ್ಯಾಂಡ್ ಎತ್ತಿ ಬ್ರೋ. ಥ್ಯಾಂಕ್ ಯು ಬ್ರೋ. A brother from another mother.
ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಬ್ರೋ. ಬನ್ನಿ ಬ್ರೋ, ಪೆಟ್ರೋಲ್ ಬಂಕ್ ಅವ್ರಿಗೆ ಕಾಲ್ ಮಾಡ್ತೀನಿ. ಬ್ರೋ, ಮುಂದೆ ಪೊಲೀಸ್ ಅವರಿದ್ದಾರೆ, ಬನ್ನಿ ಬನ್ನಿ ಬ್ರೋ. ಪೊಲೀಸಾ? ಬಂದೇ ರೀ. ಥ್ಯಾಂಕ್ ಯು ಬ್ರೋ. ಪರವಾಗಿಲ್ಲ, ಬನ್ನಿ ಬ್ರೋ, ಪಕ್ಕದ ರೋಡಿಂದ ಹೋಗೋಣ. ನೀವು ಇದೇ ಥರ ಯಾರಿಗಾದ್ರು ಹೆಲ್ಪ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಬೇಬಿ ಈ ಸ್ಯಾಟರ್ಡೆ ಸಂಡೇ ಸಕ್ಕತ್ತಾಗಿದೆ ಬರೋಣ. ಹ್ಞೂ ಬೇಬಿ, ಎಂಜಾಯ್ ಮಾಡೋಣ. ಹಂಗಾದ್ರೆ ನಾನು ಮಂಡೇ ಸಿಗ್ತೀನಿ. ಯಾಕೋ ಮಚ್ಚ, ಏನಾಯ್ತಾ? ಮಚ್ಚ ಹೊಟ್ಟೆ ಸಕ್ಕ ಉರಿತೈತೆ ಮಚ್ಚ. ಹೌದಾ? ತಗೊಳ್ಳೋ ಮಚ್ಚ, ನೀರು ಕುಡಿ. ಕಮ್ಮಿ ಆಯ್ತಾ ಮಚ್ಚ? ಇಲ್ಲ ಮಚ್ಚ, ಯಾವಾಗಿಂದ ನಾನು ಹೊಟ್ಟೆ ಉರಿ? ನನ್ನ ಫ್ರೆಂಡ್ ಒಂದು ಆಂಟಿನ ಪಿಕಪ್ ಮಾಡ್ಬಿಟ್ಟು ಮಚ್ಚ, ಅವತ್ತಿಂದ ಹೊಟ್ಟೆ ಉರಿತೈತೆ. ಇಬ್ರು ಮಕ್ಳ? ಹೌದು, ಆ ಇಬ್ರು ಮಕ್ಕಳನ್ನು ಅವರು ಈಚೆ ಹಾಕ್ಬಿಟ್ರಾರ್ಯಾ. ಯಾಕೆ? ಆವತ್ತೊಂದಿನ ಮೆಂಟಲ್ ಆಂಟಿ ತುಂಬಾ ಕೋಪದಿಂದ ಅವ್ರ ಮಗನ್ನ ಕರೆದ್ರು. ಮಧು, ಏನ್ ಮಮ್ಮಿ? ಬಾಯಿಲಿ ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇಲ್ಲ ಕಣ. ನಾನೇನ್ ಮಾಡ್ದೆ? ನಿನ್ನನ್ನು ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ ತಾನೇ? ಇಲ್ಲ ಮಮ್ಮಿ, ಯಾಕೆ ಹಂಗ ಹೇಳ್ತಾ ಇದ್ದೀರಾ? ನೋಡಿಲಿ, ಬಾಯ್ಸ್ ಹೂಸ್ ನೇಮ್ ಸ್ಟಾರ್ಟ್ಸ್ ವಿತ್ M ಆರ್ ಗೋಯಿಂಗ್ ಟು ಚೀಟ್ ದೇರ್ ಮಾಮ್. ಇವತ್ತೇ ನಿನ್ನ ಮನೆಯಿಂದ ಎತ್ತಂಗಡಿ ಮಾಡ್ತಾ ಇದೀನಿ. ಹೋಯ್ತಾ ಇಲ್ಲ ಆಚೆ? ಬೇರೆ ನ್ಯೂಸ್ ನೋಡಿ ಆ ಆಂಟಿ ಮಗನ ಆಚೆ ಹಾಕ್ಬಿಟ್ರ. ಬರೀ ಮಧು ಕತೆ ಕೇಳಿ ಹಿಂಗಂದ್ರೆ ಆರ್ಯ ಕತೆ ಕೇಳಿದ್ರೆ ಸುಸ್ತೇ ಆಗ್ಬಿಡ್ತೀಯ. ಏನು ಅದು? ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಇಲ್ಲ. ನಿಮ್ ಶೇರ್ ಲಿಸ್ಟ್ ಅಲ್ಲಿ ಸೆಕೆಂಡ್ ಪರ್ಸನ್ ಇರ್ತಾರಲ್ಲ, ಅವ್ರು ನಿಮ್ನ ಕೊಲೆ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಸೊ ಹುಷಾರಾಗಿರಿ ಅವರಿಂದ. ನಮ್ ಶೇರ್ ಲಿಸ್ಟ್ ಅಲ್ಲಿ ಯಾರಿದ್ದಾರೆ? ಆರ್ಯಗೌಡನ ನಡಿಯ ಮನೆಯಿಂದ ಈಚೆಗೆ. ಯಾಕೆ ಮಮ್ಮಿ? ಶೇರ್ ಲಿಸ್ಟ್ ಅಲ್ಲಿ ಎರಡನೇವರು ನನ್ನ ಕೊಲೆ ಮಾಡಕ್ ಟ್ರೈ ಮಾಡ್ತಾವ್ರಂತೆ. ನನ್ ಶೇರ್ ಲಿಸ್ಟ್ ಅಲ್ಲಿ ಎರಡನೇವಳು ನೀನೆ. ನಡಿ ಆಚೆಗೆ. ಅಯ್ಯೋ, ಚಪ್ಲಿಕ್ ಇದೈತಲ್ಲ ಮಮ್ಮಿ, ಬನ್ನಿ ಹೊಸ ತಗೊಡ್ತೀನಿ. ಏ ಸುಮ್ನೆ ಇರು, ನಿನ್ಗೇನ್ ಕಾಸು ಜಾಸ್ತಿ ಆಗೈತಾ? ನಾನೊಂದ್ ಐಡಿಯಾ ಮಾಡ್ತೀನಿ ಇರು. ಏನು ಇದೆ ಮಮ್ಮಿ ನಿಮ್ದು? ಇನ್ನೇನ್ ಮತ್ತೆ ಸುಮ್ನೆ ಕಾಸು ವೇಸ್ಟ್ ಮಾಡ್ಕೊಳಕ್ಕಾಗುತ್ತೆ? ಹೆಂಗೈತೆ? ತಲೆ ಕಟ್ಸ್ಕೊಬಿಡ ಇರಮ್ಮ, ನಾನು ಇಲ್ವಾ? ಚೇಂಜ್ ಮಾಡಿ ಹಿಡಿತೀನಿ ಅವ್ನ. ನನ್ ಮಗನೇ ಬೆಸಿ, ನನ್ ಮಗನೇ ಹುಡುಗಿ ಪರ್ಸ್ ಕಿತ್ಕೊಂಡು ಹೋಗ್ತಾ ಇದೆ. ನಿನ್ಗೆ ಬಂದಿರೋದು ಬಡಬಾರ್ ಬರ ಚಾಪೆ ಸುತ್ಕೊಂಡೋಗ ನಿನ್ಗೆ. ಮೇಡಮ್, ಅದ್ರ ಹುಡುಗಿ ಅಲ್ಲ ಮೇಡಮ್, ನನ್ನ ಹೆಂಡತಿ ಪರ್ಸ್ ಯಾರನ್ನ ಕಳ್ತನ ಮಾಡ್ತಾರೇನಾ? ಮೇಡಮ್. ನನ್ನ ಸ್ಯಾಲ್ರಿ ಬಂತು ಮೇಡಮ್, ಅದ್ ನೆತ್ಕೊಂಡು ಖರ್ಚು ಮಾಡಕ್ ಹೋಗ್ತಾಳೆ, ಅದಕ್ಕೆ ಕಳ್ತಾರ ಮಾಡಿದೆ ಮೇಡಮ್. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನಮ್ಮ ಸ್ಕೂಲ್ ಲೈಫಲ್ಲಿ ಈ ತರ ಸುಳ್ಳು ಹೇಳಿರ್ತೀವಿ. ಮ್ಯಾಮ್, ಸೈಕಲ್ ಪಂಚರ್ ಆಗ್ಬಿಟ್ಟಿತ್ತು ಮ್ಯಾಮ್, ತಿಳ್ಕೊಂಬರಷ್ಟು ಲೇಟ್ ಆಯ್ತು. ಕಟ್ಟಿಂಗ್ ಹಾಕೊಂಡ್ ಮಾಡ್ಸ್ಕೊಂಡ್ ಬಂದಿಲ್ಲ? ಮ್ಯಾಮ್, ಇವತ್ತು ಮಂಗಳವಾರ ಮ್ಯಾಮ್, ಹೇರ್ ಕಟ್ ಅಂಗಡಿ ತೆಗ್ದಿರಲ್ಲ. ಹೋಗ್ಲಿ, ಶೂಸ್ ಏನು ಹಾಕೊಂಡ್ ಬಂದಿಲ್ಲ? ಶೂ ಕಾಲ್ ಗಾಯ ಆಗ್ಬಿಟ್ಟೈತೆ ಮ್ಯಾಮ್. ಅಯ್ಯೋ, ನಿನ್ನ ಎಕ್ಸಾಮ್ ಓದ್ಕೊಂಡ್ ಅಂತ ಹೇಳಿದ, ಓದ್ಕೊಂಡ್ ಬಂದಿದ್ಯಾ? ನೀನು ಸ್ಕೂಲ್ ಬಂದಿಲ್ಲ ಮ್ಯಾಮ್. ಯಾಕೋ ಬಂದಿಲ್ಲ? ಅದು ಊರಲ್ಲಿ ನಮ್ ತಾತ ಸತ್ತೋಗಿದ್ರು ಮ್ಯಾಮ್. ಅಯ್ಯೋ, ಹೋಗ್ಲಿ ಬಿಡು. ಓದ್ವಾರದಲ್ಲಿ ಹೋಮ್ವರ್ಕ್ ಕೊಟ್ಟಿದ್ನಲ್ಲ, ಅದ್ ಮಾಡಿದ್ಯಾ? ಹ್ಞೂ ಮ್ಯಾಮ್, ಮಾಡಿದ್ದೀನಿ. ಆದ್ರೆ ಮನೇಲಿ ಇದ್ಯಾ ತಾನೇ? ಮಮ್ಮಿ, ಸಲ ಹೇರ್ ಕಟ್ ಯಾವ ಸ್ಟೈಲ್ ಅಲ್ಲಿ ಮಾಡ್ತೀನಿ ಮಮ್ಮಿ? ಯಾವ್ದು ಬೇಡ, ನಿನ್ ಹೆಂಡತಿಗೆ ನಿನ್ ಜುಟ್ಟು ಸಿಗ್ದಿರೋ ತರ ಮಾಡಿ ಸಾಕು. ಬಾಸ್, ಇಲ್ಲಿಬ್ರು ಇದಾರೆ. ಏನು ಇಬ್ರ? ಮಧು, ಅದ್ರಲ್ಲಿ ಒಬ್ಬ ಮಾತ್ರ ಮನುಷ್ಯ, ಇನ್ನೊಬ್ಬ ಏಲಿಯನ್. ನೀನು ಒಂದ್ ಕೆಲ್ಸ ಮಾಡು, ಆ ಇಬ್ರಲ್ಲಿ ಯಾರ್ ಮನುಷ್ಯರು ಅಂತ ತುಂಬಾ ಕೇರ್ಫುಲ್ ಆಗಿ ಕಂಡಿಡ್ದ್ಬಿಟ್ಟು ಕರ್ಕೊಂಡ್ ಬಾ. ಬಾಸ್, ಹಂಗಾದ್ರೆ ಏಲಿಯನ್ನು? ನೀನು ಮನುಷ್ಯನ ಕಂಡಿಡ್ದಿದ ತಕ್ಷಣ ಆ ಏಲಿಯನ್ ಮಾಯ ಆಗ್ಬಿಡತ್ತೆ. ಓಕೆ ಬಾಸ್. ನಾನ್ ಸರ್ ಮನುಷ್ಯ. ಸರ್ ಇಲ್ಲ ಸರ್, ನಾನ್ ಸರ್ ಮನುಷ್ಯ. ಇಲ್ಲ ಸರ್, ನಾನ್ ಸರ್ ಮನುಷ್ಯ. ಇಲ್ಲ ಸರ್, ದೇವರಾಣೆ ನಾನ್ ಮನುಷ್ಯ ಸರ್. ದೇವರಾಣೆಗೂ ನಾನ್ ಸರ್ ಮನುಷ್ಯ. ಸರಿ ಸರಿ, ನೀವಿಬ್ರು ಐಸ್ ಕ್ರೀಮ್ ತಿನ್ನಿ. ನೀನೇ ಮನುಷ್ಯ, ಬಾ ನನ್ ಜೊತೆ. ಸರ್, ನಾನೇ ಮನುಷ್ಯ ಅಂತ ಹೆಂಗ್ ಕಂಡಿಡಿದ್ರಿ ಸರ್? ಎಂತ ಮನುಷ್ಯ ಆದ್ರೂ ಐಸ್ ಕ್ರೀಮ್ ತಿನ್ನೋವಾಗ ಮೇಲೆ ಇರೋ ಪೇಪರ್ ನ ನೆಕ್ ಬಿಟ್ಟೆ ತಿಂತಾನೆ. ನೀನ್ ನೆಕ್ದೆ, ಏಲಿಯನ್ ನೆಕ್ಲಿಲ್ಲ. ಮಚ್ಚ, ಇವತ್ತು ನಮ್ಮ ಮನೇಲಿ ಯಾರು ಇಲ್ಲ, ಎಣ್ಣೆ ನಾನ್ ಕೊಡ್ತೀನಿ, ಸೈಡ್ಸ್ ನೀವು ತಗೊಂಡ್ಬರ್ರಿ, ನಮ್ಮ ಮನೇಲಿ ಎಣ್ಣೆ ಹೊಡೆಯೋಣ. ಹೌದಾ? ಬಂದೇ ಇರು ಬೇಬಿ.
ಮಚ್ಚಾ ನಮ್ಮ ಹುಡುಗಿ ಮನೇಲಿ ಯಾರು ಇಲ್ವಂತ ಹೋಗ್ಬಿಟ್ಟು ಬರ್ತೀನಿ. ಮಚ್ಚಾ 15 ನಿಮಿಷದ ಇನ್ನೊಂದು ವಿಡಿಯೋ ಲೀಕ್ ಆಗೈತೆ ನೋಡ್ ಮಚ್ಚಾ, ಅದ್ರ ಲಿಂಕ್ ಕಳ್ಸಿದೀನಿ. ಒಂದ್ ಮಿಕ್ಸರ್ ಪ್ಯಾಕೆಟ್ ಕೊಡಪ್ಪ. The next day. ಒಂದ್ ಮಿಕ್ಸರ್ ಪ್ಯಾಕೆಟ್ ಕೊಡಪ್ಪ. ತಗೊಳ್ಳಿ ಮೇಡಮ್. ಕೊಡಪ್ಪ. ಬಾರ ಮಚ್ಚ ಎಣ್ಣೆ ಹೊಡಿಯಕ್ ಹೋಗೋಣ. ನಾನ್ ಬರಲ್ಲ ಮಚ್ಚಾ. ಬಾರ ಮಚ್ಚಲೇ. ನಾನು ಎಣ್ಣೆ ಹೊಡೆದು ಬಿಟ್ಬಿಟ್ಟಿದ್ದೀನಿ ಮಚ್ಚಾ, ಬರಲ್ಲ. ಏನ್ ಬಿಟ್ಟಿದ್ಯಾ, ಬಾರ ಹೋಗೋಣಲ್ಲಿ. ಬೇಡ ಅಂದ್ರೆ ಕೇಳದ. ಸರಿ ನಾನು ಜ್ಯೂಸ್ ತಗೋತೀನಿ ಬಾ. A few moments later. ಮಚ್ಚಾ ಶಾಂಗ ಪ್ರೇಮ. ನಂಗೆ ಬೇಡ ಮಚ್ಚಾ. ಹೇಳ ಮಚ್ಚಲೇ ಶಾಂಗ ಪ್ರೇಮ. ಎಷ್ಟು ಹಂಗೆ ಆದ್ರೆ ಬೇಡ ಮಚ್ಚಾ. ಇನ್ನು ಸ್ವಲ್ಪ ದೂರ ಹಾಸ್ಪಿಟಲ್ ಬಂದ್ಬಿಟ್ಟಿದೆ. ಆಗೋಯ್ತಾರೆ, ಆಗೋಯ್ತು. ಓ ಯಾಕಪ್ಪ, ಏನಾಯ್ತು ಹುಡುಗಿಗೆ? ಅಯ್ಯೋ ಜ್ಯೂಸ್ ಅಂದ್ಬಿಟ್ಟು ಪೆಟ್ರೋಲ್ ಕುಡ್ದ್ಬಿಟ್ರಳ ಆಂಟಿ. ಹೌದಾ? ಓಡಿ 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 ಫಸ್ಟ್ ಓಡಿ. ಅಯ್ಯೋ ಯಾಕಂటే ಅವಳನ್ನ ಓಡಿಸಿದ್ರಿ? ಓಡಿದ್ರೆ ಪೆಟ್ರೋಲ್ ಖಾಲಿ ಆಗುತ್ತೆ, ಸುಮ್ಮನೆ ಆಮೇಲೆ ಸರೋಗ್ತಾಳೆ. ಏನ್ರಿ ಇದು? ಯಾಕೆ ಮಗ್ನೆ ಬೇಜಾರಾಗಿದ್ಯಾ? ಮಮ್ಮಿ ನಾನು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಆದ್ರೆ ಹುಡುಗಿ ನನ್ನ ಇಷ್ಟನೇ ಪಡ್ತಾ ಇಲ್ಲ ಮಮ್ಮಿ. ನಿನ್ ಕೆಲಸ ಕಾರ್ಯ ಇಲ್ಲ, ಯಾವ ಹುಡುಗಿನ ಲವ್ ಮಾಡ್ತಾಳೆ ನಿನ್ನ? ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಹುಡುಗಿ ಬೇಕು ಮಮ್ಮಿ. ಸರಿ ನಡಿ ಮಾತಾಡ್ತೀನಿ. ನಮ್ಮ ಹುಡುಗಿ ಮನೆ ಎಲ್ಲಿರೋದು ಗೊತ್ತಾ? ಆಫ್ರಿಕಾ ತಾನೆ? ಮಮ್ಮಿ ಇವಳೇ ಮಮ್ಮಿ ನಾನು ಲವ್ ಮಾಡಿದ ಹುಡುಗಿ. ಯಾಕಮ್ಮ ನನ್ ಮಗನ್ ಒಪ್ಕೊಂತ ಇಲ್ಲ ಅಂತ ನೀನು? ಮಗನ ಹತ್ರ ಏನೈತೆ ಅಂತ ಒಪ್ಕೊಂಡ್ಲಿ? 2 ಲಕ್ಷ ಸಾಲ ಐತೆ, ಅದನ್ನ ನೋಡಿದ್ರು ಒಪ್ಕೋ. ನಿಮ್ ಮಗನ್ಗೆ ಕೆಲ್ಸ ಕಾರ್ಯ ಇಲ್ಲ, ಬೀದಿಲಿ ರೀಲ್ಸ್ ಮಾಡ್ಕೊಂಡು ಆಂಟಿ ಲವರ್ ಅಂತ ತಿರ್ಗಾಡ್ತಾನೆ, ಅವ್ನ ಹೆಂಗ್ ಲವ್ ಮಾಡ್ಲಿ? ಕೆಲಸ ಕಾರ್ಯ ಇಲ್ದೆ ರೀಲ್ಸ್ ಮಾಡ್ಕೊಂಡು ಬೀದಿಲ್ ತಿರ್ಗೋದಂದ್ರೆ ಸುಮ್ನೆ ತಮಾಷೆ ಅನ್ಕೊಂಡ? ಜನ ಥು ಅಂತ ಹೋಗಿದ್ರೆ ಹಿಂಗ್ ಹೊಡ್ಸ್ಕೊಂಡು ಸೈಲೆಂಟ್ ಆಗ್ತಾನೆ. ಅದ್ ನಿನ್ ಕೈಲಾಗುತ್ತಾ? ನನ್ ಮಗನ್ ಕೈಲಾಗುತ್ತೆ. ಮನೇಲಿ 1 ರೂಪಾಯಿ ಬೇಕಂದ್ರು ನನ್ ಕಾಲ್ ಹಿಡಿದು ಬೇಡ್ಕೊಂತಾನೆ. ಅಷ್ಟೇ ಯಾಕೆ, ಅವಳ ಲವರ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕಂದ್ರೆ 4 ಜನ ಫ್ರೆಂಡ್ಸ್ ಹತ್ರ ಭಿಕ್ಷೆ ಬಿಡ್ಬೇಕು. ಅದ್ ನಿನ್ ಕೈಲಾಗುತ್ತಾ? ಮಮ್ಮಿ ನನ್ನ ಬಗ್ಗೆ ಹೇಳಿ ಸಾಕು, ಬನ್ನಿ ಮಮ್ಮಿ. ಏನ್ರಿ ಇದು? ನಾಳೆ ಕೆಲಸ ನೋಡಿ ಮಮ್ಮಿ, ಕೆಲ್ಸಕ್ಕೆ ಹೋಗ್ತೀನಿ, ಆವಾಗ ಹೆಂಗ್ ಒಪ್ಕೊಳ್ಳಲ್ಲ ನಾನು ನೋಡ್ತೀನಿ. ಇವಾಗ ದಾರಿಗೆ ಬಂದೆ, ನಡಿ.